ಧರ್ಮಸ್ಥಳ ಮಂಜುನಾಥ ವೇದಿಕೆ ಅಲಂಕಾರದಲ್ಲಿ ಪ್ರಥಮ ನಾಮಾಂಕನದಲ್ಲಿ ಎಲ್ಲರೂ ನೋಡಲೇಬೇಕಾದ ವೇದಿಕೆ ಅಲಂಕಾರದಲ್ಲಿ ಪ್ರಥಮ ನಾಮಾಂಕನದಲ್ಲಿ ಧರ್ಮಸ್ಥಳ ಮಂಜುನಾಥ ಎಲ್ಲರೂ ನೋಡಲೇಬೇಕಾದ ಗಣಪತಿ 10 ರೂಪಾಯಿ ಮಕ್ಕಳಿಗೆ ಫ್ರೀ ಮಕ್ಕಳಿಗೆ ಫ್ರೀ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನೇತ್ರಾವತಿ ನದಿ ತೀರದಲ್ಲಿರುವ ಧರ್ಮಸ್ಥಳ ಪುಣ್ಯಕ್ಷೇತ್ರವು 800 ವರ್ಷಗಳ ಹಿಂದೆ ಗುಡುಮ ಎಂದು ಕರೆಯಲ್ಪಡುತ್ತಿತ್ತು. ಇಲ್ಲಿ ನಲ್ಲಾರು ಬೀಡಿನ ಜೈನ ಧರ್ಮದವರು, ಪರಮ ದೈವಭಕ್ತರು, ಮಹಾದಾನಶೀಲರೂ ಆಗಿದ್ದ ಭೀರಮಣ್ಣ ಪೆರ್ಗಡೆ, ಅಮ್ಮು ಬಲ್ಲಾಳತಿ ಎಂಬ ದಂಪತಿಗಳು ವಾಸವಿದ್ದು ಮನೆಗೆ ಬಂದ ಅತಿಥಿಗಳನ್ನು ಆದರಾತಿಥ್ಯಗಳಿಂದ ಸಂತೃಪ್ತಿಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು. ಆ ಸಂದರ್ಭದಲ್ಲಿ ಇವರನ್ನು ಪರೀಕ್ಷಿಸಲೆಂದು ಧರ್ಮದೇವತೆಗಳಾದ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿಯವರು ಆಗಮಿಸಿ ಆದರಾತಿಥ್ಯ ಸ್ವೀಕರಿಸಿ ಸಂತೃಪ್ತಿಗೊಂಡು ನಾವು ಇಲ್ಲಿಯೇ ನೆಲೆಸಲು ಸಂಕಲ್ಪಿಸಿದ್ದೇವೆ ಎಂದು ಹೇಳಿದಾಗ ಅತೀವ ಆನಂದದಿಂದ ಪೆರ್ಗಡೆ ದಂಪತಿಗಳು ತಾವು ವಾಸವಾಗಿದ್ದ ಮನೆಯನ್ನೇ ಧರ್ಮದೇವತೆಗಳಿಗೆ ಬಿಟ್ಟುಕೊಡುತ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ಧರ್ಮದೇವತೆಗಳು ನಿತ್ಯ ಪೂಜೆಗೆ ಶಿವಲಿಂಗ ಪ್ರತಿಷ್ಠಾಪಿಸಿಕೊಡಲು ಆದೇಶಿಸುತ್ತಾರೆ. ಅವರ ಆದೇಶದ ಯೋಚನೆಯಲ್ಲಿರುವಾಗ, ಸ್ವಾಮಿ, ಯಾವ ಆಲೋಚನೆಯಲ್ಲಿದ್ದೀರಿ? ಅದೇ ಧರ್ಮದೇವತೆಗಳು ಮನೆಗೆ ಬಂದು ಆದರ ಆತಿಥ್ಯವನ್ನು ಸ್ವೀಕರಿಸಿದ ನಂತರ ನಾವು ಇಲ್ಲಿಯೇ ನಿಲ್ಲಿಸಲು ಸಂಕಲ್ಪಿಸಿದ್ದೇವೆ ಎಂದು ಹೇಳಿದರು. ಅದಕ್ಕೆ ಮರು ಮಾತಾಡದೆ ನಾವು ವಾಸವಾಗಿದ್ದ ಮನೆಯಲ್ಲೇ ಅವರಿಗೆ ಬಿಟ್ಟುಕೊಟ್ಟೆವು. ಆದರೇನು ಸ್ವಾಮಿ? ನಿತ್ಯ ಪೂಜೆಗೆ ಶಿವಲಿಂಗ ಪ್ರತಿಷ್ಠಾಪಿಸಿಕೊಡಲು ಹೇಳಿದ್ದಾರಲ್ಲ, ಅದೇ ಯೋಚನೆಯಾಗಿದೆ ನನಗೆ. ಅದಕ್ಕೇಕೆ ಯೋಚನೆ ಮಾಡುತ್ತೀರಿ? ಶಿವಲಿಂಗ ಪ್ರತಿಷ್ಠಾಪಿಸಿಕೊಟ್ಟರಾಯಿತು. ಅದು ಅಷ್ಟು ಸುಲಭದ ಮಾತಲ್ಲ. ತಕ್ಷಣವೇ ಪವಿತ್ರ ಶಿವಲಿಂಗವನ್ನು ತರುವುದಾದರೂ ಎಲ್ಲಿಂದ, ತರುವವರಾದರೂ ಯಾರು? ಯಾರಿಗೆ ಸ್ವಾಮಿ? ನಮ್ಮ ಆಪ್ತ ಬಂಧು ಅಣ್ಣಪ್ಪ ಸ್ವಾಮಿ ಇಲ್ಲವೇ? ಇಂಥ ಸತ್ಕಾರ್ಯ ಸಾಧಿಸಲು ಅವನಿಂದ ಮಾತ್ರ ಸಾಧ್ಯ. ಹಾ, ನಿಜ. ಅವನು ಸಂಕಷ್ಟದ ಸಮಯದಲ್ಲಿ ಸಮಯೋಚಿತ ಸಲಹೆಯನ್ನೇ ನೀಡಿದೆ. ನಡೆ, ಹಾಗಾದರೆ ಅಣ್ಣಪ್ಪ ಸ್ವಾಮಿಯ ಬಳಿಗೆ ಹೋಗೋಣ. ಸರಿ ಸ್ವಾಮಿ. ಅಲ್ಲಿ ನೋಡಿ, ಅಣ್ಣಪ್ಪ ಸ್ವಾಮಿ ಇತ್ತ ಕಡೆಗೇ ಬರುತ್ತಿದ್ದಾನೆ. ಬಾ ಅಣ್ಣಪ್ಪ, ನಾವು ದಂಪತಿಗಳು ನಿನ್ನ ಬಳಿಗೆ ಹೊರಟಿದ್ದೆವು. ನಾನು ನಿಮ್ಮನ್ನು ಕಾಣಲೆಂದೇ ಅವಸರವಾಗಿ ಬಂದಿದ್ದೆ. ಅಂದರೆ ನಮ್ಮ ಮನದಾಳದ ಕೂಗು ನಿನಗೆ ಕೇಳಿಸಿತೇ ಅಣ್ಣಪ್ಪ? ನಮಗೆ ಬಂದೊದಗಿರುವ ಸಮಸ್ಯೆ ಏನೆಂದು ನಿನಗೆ ತಿಳಿದಿರುವುದೇ? ಎಲ್ಲವನ್ನೂ ತಿಳಿದೇ ನಿಮ್ಮ ಬಳಿಗೆ ಬಂದಿದ್ದೇನೆ. ನಿಮಗೆ ಶಿವಲಿಂಗ ಪ್ರತಿಷ್ಠಾಪಿಸಿಕೊಡಲು ಆದೇಶಿಸಿದ್ದಾರಲ್ಲವೇ ಧರ್ಮದೇವತೆಗಳು? ನಿಜ? ಅದು ನಿನಗೆ ಹೇಗೆ ಗೊತ್ತು? ನನಗೆಲ್ಲವೂ ಗೊತ್ತು. ಧರ್ಮದೇವತೆಗಳು ನಿಮ್ಮ ಮನೆಗೆ ಬಂದಿದ್ದು, ನಿಮ್ಮ ಆತಿಥ್ಯ ಸ್ವೀಕರಿಸಿದ್ದು, ನಾವು ಇಲ್ಲಿಯೇ ನೆಲೆಸುತ್ತೇವೆ ಎಂದು ಹೇಳಿದಾಗ ನಿಮ್ಮ ಮನೆಯನ್ನೇ ಅವರಿಗೆ ಬಿಟ್ಟುಕೊಟ್ಟಿದ್ದು ಎಲ್ಲಾ ನನಗೆ ಗೊತ್ತಿದೆ. ಇದೆಲ್ಲವೂ ಸರಿ. ಆದರೆ ಧರ್ಮದೇವತೆಗಳು ನಿತ್ಯ ಪೂಜೆಗೆ ಶಿವಲಿಂಗ ಪ್ರತಿಷ್ಠಾಪಿಸಿಕೊಡಲು ನಮಗೆ ಆದೇಶಿಸಿದ್ದು ನಿನಗೆ ಹೇಗೆ ಗೊತ್ತಾಯಿತು? ಶಿವಲಿಂಗ ಪ್ರತಿಷ್ಠಾಪಿಸಿಕೊಡಲು ನಿನಗೆ ಆದೇಶಿಸಿದ ಧರ್ಮದೇವತೆಗಳೇ ನನ್ನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಮಂಗಳೂರು ಸಮೀಪವಿರುವ ಕದ್ರಿ ಕ್ಷೇತ್ರದಿಂದ ಶಿವಲಿಂಗ ತರುವಂತೆ ಸೂಚಿಸಿದ್ದಾರೆ. ನೀವು ನಿಶ್ಚಿಂತರಾಗಿ, ನಾನು ನಿಮ್ಮ ಅಭೀಷ್ಟವನ್ನು ನೆರವೇರಿಸಲು ಈ ಕ್ಷಣವೇ ಕದ್ರಿಗೆ ಬರುತ್ತೇನೆ. ಹೋಗಿ ಬಾ ಅಣ್ಣಪ್ಪ, ನಿನಗೆ ಶುಭವಾಗಲಿ. ಈ ರೀತಿ ಹೊರಟು ಅಣ್ಣಪ್ಪ ಸ್ವಾಮಿ ಕದ್ರಿಯಿಂದ ಶಿವಲಿಂಗ ತರುವಷ್ಟರಲ್ಲಿ
ಧರ್ಮದೇವತೆಗಳು ಕುಡುಮಾದಲ್ಲಿ ಗುಡಿ ನಿರ್ಮಿಸಿರುತ್ತಾರೆ. ನಂತರ ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳು ಆಗಮಿಸಿ ಶಿವಲಿಂಗವು ಶುದ್ಧೀಕರಿಸುವುದರೊಂದಿಗೆ ಪೆರ್ಗಡೆ ಅಂದರೆ ಹೆಗ್ಗಡೆಯವರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಧರ್ಮ ದೇವತೆಗಳ ಪ್ರೇರಣೆಯಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಮಂಜುನಾಥ ದೇವಸ್ಥಾನವಿರುವ ಕುಡುಮ ಈಗ ಧರ್ಮಸ್ಥಳವೆಂದು ಪ್ರಸಿದ್ಧಿ ಹೊಂದಿ ನಂಬಿ ಬಂದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಾ ಆಶೀರ್ವಾದ ಆಶವೇ ಆಕಾರ ಅಗ್ನಿಯೇ ತ್ರಿನೇತ್ರ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದಾದ ಪ್ರಪಂಚೇಶ್ವರ ವಿಧಾತ ವಿಶ್ವನಾಥ ಭೂಮಿಯೊಳಗೆ ನಾಥನೇ ಶ್ರೀ ಮಂಜುನಾಥ महाप्राणदीपं शिवं शिवं महुकाररूपं शिवं शिवं महासूर्यचन्द्रादिनेत्रं पवित्रं महागाढदिमिनाटकं सौरगात्रं महागातिबीजं महादीर्घदेवं भवानी समेतं भज मंजुनाथं नमः शङ्कराय च मयस्कराय च नमः शिवाय च शिवधराय च भवहराय च महाप्राणदीपं शिवं शिवं पौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनं उज्जयिनीपुरमहाकालेश्वरं वैद्यनाथेश्वरं महाभीमेश्वरं अमरलिङ्गेश्वरं वामलिङ्गेश्वरं काशीविश्वेश्वरं परं कृष्णेश्वरं त्र्यम्बकेश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिर्लिङ्गात्मकं वायुलिङ्गात्मकं आत्मलिङ्गात्मकं अखिललिङ्गात्मकं अग्निसोमात्मकम् अनादिम् अमेयम् अजेयम् अचिन्त्यम् अमो